ಬೆಳಗಾವಿಯ ಗಡಿಯಲ್ಲಿ ಏನು 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಅಂದರೆ ಕರ್ನಾಟಕದ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಪ್ರಾರಂಭಿಕ ಹಂತದಲ್ಲಿ ಇರುವ ಕಾರಣ ಇದರ ಬಗ್ಗೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕ ಮೇಲೆ ಏನು ಕ್ರಮ ತೆಗೆದುಕೊಳ್ಳಬೇಕೋ ನೋಡ್ತಾರೆ. ನಮ್ಮ ಪೊಲೀಸರಿಗೆ ಈ ಬಗ್ಗೆ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಕೊಡುವಂತೆ ಹೇಳಿದ್ದೇನೆ. ತನಿಖೆಯಲ್ಲಿ ನಮ್ಮ ಸಹಾಯ ಬೇಕಾಗತ್ತೆ ಅಂತ ಮಾಹಿತಿಯನ್ನ ಕೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಪ್ರಕರಣದ ಕುರಿತಂತೆ ಪ್ರತಿಕ್ರಿಯೆ ನೀಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಅಕ್ಟೋಬರ್ 2025ರಲ್ಲಿ ಬೆಳಗಾವಿಯಲ್ಲಿ 2 ಕಂಟೈನರ್ ಅಲ್ಲಿ 400 ಕೋಟಿ ಸಾಗಿಸ್ತಾ ಇದ್ರು ಅನ್ನೋ ವಿಚಾರ ತಡವಾಗಿ ಬೆಳಕು ಬಂದಿದೆ. ಅದು ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಅಥವಾ ನಮ್ಮ ರಾಜ್ಯ ಯಾಕರ ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಮಹಾರಾಷ್ಟ್ರದ ಪೊಲೀಸರು ನಮ್ಮ ಪೊಲೀಸರಿಗೆ ಈ ಬಗ್ಗೆ ಪತ್ರವನ್ನು ಬರೆದು ತನಿಖೆಗೆ ಸಹಕರಿಸಬೇಕು, ಏನಾರ ಮಾಹಿತಿ ಸಿಕ್ಕಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಸಹಕಾರದ ಅಗತ್ಯ ಇರೋದರಿಂದ, ಅವಶ್ಯಕತೆ ಇರೋದರಿಂದ ಅವರು ಪತ್ರವನ್ನು ಬರೆದಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಕ್ಟೋಬರ್ 16, 2025ರಂದು ಬೆಳಗಾವಿಯ ಗಡಿಯಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಹಣವನ್ನು ದೋಚಿ ರಾಬರಿ ಮಾಡಿ ದರೋಡೆ ಮಾಡಿ ಪರಾರಿಯಾಗಿತ್ತು ಒಂದು ಗ್ಯಾಂಗ್. ಆ ಗ್ಯಾಂಗ್ ಯಾವುದು, ಏನು, ಎತ್ತ, ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಈವರೆಗೂ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತಹ ಹಣ ಅಂತ ತಿಳಿದು ಬಂದಿದೆ. ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇತ್ತು ಈ ಹಣವನ್ನು. ಆ ಕಿಶೋರ್ನ ಸ್ನೇಹಿತರೊಬ್ಬರಿಗೆ ಇದ್ರ ಬಗ್ಗೆ, ಸಂದೀಪ್ ಪಾಟೀಲ್ ಅಂತೇಳಿ ಅವರು ಸ್ನೇಹಿತರು, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತಂತೆ. ಹಾಗಾಗಿ ಅವರೇ ಇದನ್ನು ಮಾಡಿದಾರೇನೋ ಅಂತೇಳಿ ಆ ಕಿಶೋರ್ ತಾನೇನೆ ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿರಲಿಲ್ಲ. ತಾನೇನೆ ಆತನನ್ನು ಕಿಡ್ನ್ಯಾಪ್ ಮಾಡಿಸಿ 1.5 ತಿಂಗಳುಗಳ ಕಾಲ ಆತನನ್ನು ಒತ್ತೆಯಾಳಾಗಿರಿಸಿಕೊಂಡು ನೀನೇ ಇದನ್ನು ಹಣವನ್ನು ದೋಚಿದ್ದೀಯಾ, ನೀನೇ ಇದನ್ನು ರಾಬರಿ ಮಾಡಿಸಿದೀಯಾ, ದರೋಡೆ ಮಾಡಿಸಿದೀಯಾ ಅಂತ ಆರೋಪಿಸಿ ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ರಂತೆ ಸಂದೀಪ್ ಪಾಟೀಲ್ಗೆ. ಸದ್ಯ ಆ ಸಂದೀಪ್ ಪಾಟೀಲ್ ನನಗೆ ಈ ಥರದ ಒಂದು ಟಾರ್ಚರನ್ನು ಕೊಟ್ಟಿದ್ದರು, ಕಿರುಕುಳವನ್ನು ಕೊಟ್ಟಿದ್ದರು ಹಣದ ಬಗ್ಗೆ ಅಂತೇಳಿ ಯಾವಾಗ ನಾಶಿಕ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೋ ಆ ಸಂದರ್ಭದಲ್ಲಿ ಈ ಪ್ರಕರಣ ಹೊರಗಡೆ ಬಂದಿರುವಂಥದ್ದು. ಆ ಸಂದೀಪ್ ಪಾಟೀಲ್ಗೆ ಟಾರ್ಚರ್ ಕೊಟ್ಟ ಪ್ರಕರಣದಲ್ಲಿ ಸದ್ಯ 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಇನ್ನಿಬ್ಬರಿಗೋಸ್ಕರ ಹುಡುಕ್ತಾ ಇದ್ದಾರೆ. ಆದರೆ ಈ 400 ಕೋಟಿ ರೂಪಾಯಿ ಏನು ಕಳೆದೋಗಿದೆ, ಏನು ದರೋಡೆ ಆಗಿದೆ, ಈ 400 ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಲಾಗಿಲ್ಲ. ಯಾರು ದರೋಡೆ ಮಾಡಿದ್ದಾರೆ ಅನ್ನೋ ಮಾಹಿತಿಯೇ ಇನ್ನೂ ಸದ್ಯಕ್ಕೆ ಇಲ್ಲ. ಮತ್ತೊಂದು ಕಡೆಗೆ ಸಂದೀಪ್ ಪಾಟೀಲೇ ನೀಡಿರುವಂತಹ ಹೇಳಿಕೆಯ ಪ್ರಕಾರ ಇದರಲ್ಲಿದ್ದು ಕಂಟೈನರ್ಗಳಲ್ಲಿ 2 ಕಂಟೈನರ್ ನಾಪತ್ತೆ ಆಗಿರೋದು. ಆ 2 ಕಂಟೈನರ್ಗಳಲ್ಲಿ ಇದ್ದಿದ್ದು ಬರೀ 400 ಕೋಟಿ ರೂಪಾಯಿ ಅಲ್ಲ, 1,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಇತ್ತು ಅದರಲ್ಲಿ ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಅದರಲ್ಲಿ ರದ್ದಾಗಿರುವಂತಹ 2,000 ರೂಪಾಯಿಯ ನೋಟುಗಳು ಏನಿತ್ತು ಆ ನೋಟುಗಳನ್ನು ಹೊತ್ತು ತರಲಾಗ್ತಾ ಇತ್ತು ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಆರೋಪವನ್ನು ಮಾಡಿರುವಂಥದ್ದು. ಆ 2,000 ನೋಟುಗಳನ್ನು ಏನು ದರೋಡೆ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ, ಆ ದರೋಡೆಕೋರರು ವಾಟ್ಸಪ್ ಕಾಲನ್ನು ಮಾಡಿದ್ರಂತೆ ಕಿಶೋರ್ ಸೇಟ್ಗೆ. ವಾಟ್ಸಪ್ ಕಾಲ್ ಮಾಡಿಬಿಟ್ಟು ನಮಗೆ ನಿನ್ನ ಹಣ ಏನಿದೆಯೋ ಅದನ್ನು ನಾವು ವಾಪಸ್ ಕೊಡ್ತೀವಿ, ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನಮಗೆ ಈಗ ಚಾಲ್ತಿಯಲ್ಲಿರುವಂತಹ 100 ಕೋಟಿ ರೂಪಾಯಿಯನ್ನು ಕೊಡಬೇಕು. ಈಗ ಚಾಲ್ತಿಯಲ್ಲಿರುವ ನೋಟುಗಳಲ್ಲಿ 100 ಕೋಟಿ ರೂಪಾಯಿ ಕೊಟ್ಟರೆ ನಾವು ಏನು ದರೋಡೆ ಮಾಡಿದ್ದೇವೆ ಆ ಹಣವನ್ನು ನಿನಗೆ ಕೊಡ್ತೇವೆ ಅಂತ ಒಂದು ವಾಟ್ಸ್ಆ್ಯಪ್ ಕಾಲ್ ಬಂದಿತ್ತು ಅಂತ ಕೂಡ ಸಂದೀಪ್ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರು ನೀಡಿರುವ ಮಾಹಿತಿ, ನಮ್ಮ ಕರ್ನಾಟಕದ ಪೊಲೀಸರಿಗೂ ಕೂಡ ಮಹಾರಾಷ್ಟ್ರದ ಪೊಲೀಸರು ಪತ್ರವನ್ನು ಬರೆದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ.